ನಮಸ್ಕಾರ ಫ್ರೆಂಡ್ಸ್, ಶೋಭ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ದಿನ ಗುರುವಾರ ಆಗಿತ್ತು. ಗುರುವಾರ ರಾಘವೇಂದ್ರ ಸ್ವಾಮಿ ಪೂಜೆ ಇರುತ್ತಲ್ವ, ಹಾಗಾಗಿ ನಾನು ಕೂಡ ಗುರುವಾರನ ಪೂಜೆನ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ದಿನ ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಒರೆಸ್ಬಿಟ್ಟು ಇವಾಗ ಅರಿಶಿನ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಹೊಸ ಮನೆಗೆ ಬಂದಮೇಲೆ ತುಂಬಾ ಇಷ್ಟ ಆಗ್ತಿದೆ. ಹೊಸ ಜಾಗಗಳಲ್ವ, ಈ ಥರ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಒಂದೊಂದಾಗಿ ಐಡಿಯಾ ಬರ್ತಾ ಇರುತ್ತೆ. ನನಗೂ ಅಷ್ಟೇ ತುಂಬಾ ಪೂಜೆ ಮಾಡೋದಕ್ಕೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಪಾಪು ಇರೋದ್ರಿಂದ ಅವನು ಬಾಗಿಲಲ್ಲೆಲ್ಲ ಕುಂಕುಮ ಇಟ್ಟರೆ ಮತ್ತು ರಂಗೋಲಿ ಹಾಕಿದ್ರೆಲ್ಲನ ತುಳಿದಾಡೋದು ಕೆಡಿಸೋದು ಎಲ್ಲ ಮಾಡ್ತಾ ಇರ್ತಾನೆ. ಅದಕ್ಕಾಗಿನ ಜಾಸ್ತಿ ಡೈಲಿ ಏನೂ ಹಾಕೋದಿಲ್ಲ. ವಾರ ಮತ್ತು ಪೂಜೆ ಇರುತ್ತಲ್ಲ, ಹಬ್ಬಗಳಿರೋ ಅಂಥ ಟೈಮಲ್ಲಿ ನಾನು ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ಗುರುವಾರ ಆಗಿತ್ತು, ಹಾಗಾಗಿ ನಾನು ಈ ಥರ ರಂಗೋಲಿ ಹಾಕ್ಬಿಟ್ಟು ಕುಂಕುಮ ಇಟ್ಕೊಂಡು ಹೂವು ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಹೊಸ್ದಾಗಿ ಮೀಶೋಯಿಂದ ಸ್ವಲ್ಪ ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ, ಸೊ ಅದು ತೋರಿಸ್ತೀನಿ ಇವಾಗ. ನಾನು 2 ಪಾಟ್ ಕೂಡ ತೊಗೊಂಡಿದ್ದೆ. ಇಲ್ಲೇ ಮನೆ ಮುಂದೆ ಗಿಡ ಬಂದಿತ್ತು, ಅವ್ರ ಹತ್ರನ ಒಂದು ವೀಳ್ಯದೆಲೆ, ಹಾಗೆ ಒಂದು ಕಣಗ್ಲು ಗಿಡ ಅಂತಾರಲ್ಲ ಆ ಥರ ಗಿಡ ಚಿಕ್ಕದು ತೊಗೊಂಡಿದ್ದೆ. ಅದು ಒಣಗೋಯ್ತು ಗಿಡ. ಅದಾದಮೇಲೆ ನಾನು ಅದಕ್ಕೆ ತುಳಸಿ ಗಿಡ ಹಾಕೋಣ ಅಂತ ಇದ್ದೀನಿ. ಒಂದು ಸ್ಟ್ಯಾಂಡ್ ಕೂಡ ತರಿಸ್ಕೊಂಡಿದ್ದೀನಿ ಮೀಶೋಯಿಂದನ. ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವೀಡಿಯೋ ಮಾಡ್ತೀನಿ. ಸ್ಟ್ಯಾಂಡು ಚೆನ್ನಾಗಿದೆ. ನಾನು ಹೈಟಲ್ಲಿ ಇರ್ತೈತೆ ಅಂದ್ಕೊಂಡಿದ್ದೆ, ಸ್ವಲ್ಪ ಕೆಳಗಡೆನೇ ಇದೆ, ಆದರೂ ಪರವಾಗಿಲ್ಲ, ತುಂಬ ಇಷ್ಟ ಆಗುತ್ತೆ ತೊಗೊಂಡಿರೋಂಥದ್ದು. ನಾನು ಇವಾಗ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ನಿಮಗೇನಾದರೂ ಈ ಪ್ರಾಡಕ್ಟ್ ಇಷ್ಟ ಆದರೆ ಮೀಶೋದಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕ್ ಹಾಕ್ತೀನಿ, ವೀಡಿಯೋ ಮಾಡ್ತೀನಿ, ಆವಾಗ ನೀವು ಪರ್ಚೇಸ್ ಮಾಡ್ಕೋಬೋದು. DM ಅಂತ ಮೆಸೇಜ್ ಮಾಡಿದ್ರೆ ಲಿಂಕು ಇದಾಗುತ್ತೆ, ನಿಮ್ಗೆ ಅದೇ ಪ್ರಾಡಕ್ಟು ಬರುತ್ತೆ. ಸೊ ಇನ್ನು ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದೇ ಸ್ಟ್ಯಾಂಡು ಮನೆ ಮುಂದೆ ಇಟ್ಟಿದ್ದೀನಿ. ಇವಾಗ ಪೂಜೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ವೀಳ್ಯದೆಲೆ ಗಿಡನ ಹಾಕ್ಕೊಂಡಿದ್ದೆ. ಮನೆ ಮುಂದೆ ಹಳೆ ಮನೆಯಲ್ಲಿದ್ದಾಗ ತುಂಬಾ ಪ್ಲಾಂಟೆಲ್ಲ ಇಟ್ಕೊಂಡಿದ್ದೆ, ಬಟ್ ಅದೆಲ್ಲ ಹಳೇದಾಗಿತ್ತು, ಪಾಟೆಲ್ಲ ಒಡೆದೋಗಿತ್ತು ಅಂತ ನಾನು ಕೆಲವ್ರಿಗೆಲ್ಲ ಅಲ್ಲೇ ಎಲ್ಲ ಕೊಟ್ಬಿಟ್ಟಿದೆ. ಸೊ ಇನ್ನು ಬೇಕಾಗಿರೋಂಥದ್ದು ಹೊಸದಿಡೋಣ ಅಂತೇಳಿ ಮತ್ತು ಇಲ್ಲಿ ಹಾಗೆ ಬಂದಿದ್ದೆ. ಇವಾಗ ಹೊಸದು 2 ಗಿಡ ಇಟ್ಟಿದ್ದೀನಿ. ಇನ್ನೂ ಸ್ವಲ್ಪ ತೊಗೋಬೋದಿತ್ತು, ಬಟ್ ಇಲ್ಲೆಲ್ಲ ಜಾಗ ಇಲ್ಲ ಇಡೋದಕ್ಕೆ ಅಂತೇಳಿ ಪೂಜೆಗಷ್ಟೇ 2 ಮಾತ್ರ ಇಟ್ಕೊಂಡಿದ್ದೀನಿ. ಇದೆರಡು ಇಷ್ಟ ಆಯಿತು ಅಂತೇಳಿ ನೋಡಿ. ಪಕ್ಕದಲ್ಲಿ ಒಂದು ಗಿಡ ಒಣಗೋಗಿತ್ತು, ಅದು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ, ಬಟ್ ಒಣಗೋಯ್ತು. ಅದು ಪಿಂಕ್ ಕಲರ್ ಇತ್ತು, ಕಣಗ್ಲು ಹೂವು ಸಕ್ಕತ್ತಾಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಮತ್ತು ನಾನು ಮಧ್ಯಾಹ್ನ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಮನೆಯಲ್ಲಿ ಬೆಂಡೆಕಾಯಿ ಇತ್ತು, ಅದೆಲ್ಲ ತೊಳೆದ್ಬಿಟ್ಟು ಇವಾಗ ಕ್ಲೀನಾಗಿ ಚಿಕ್ಕದಾಗಿ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ, ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ಇನ್ನು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪಾಪುನ ನಮ್ಮ ಮನೆಯವರು ಎತ್ಕೊಂಡಿದ್ರು, ಹಾಗಾಗಿ ನಾನಿವಾಗ ಪೂಜೆ ಮಾಡ್ತಾಯಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಸೊ ಇನ್ನು ಬೆಳಗ್ಗೆ ತಿಂಡಿ ಮ್ಯಾಗಿ ಮಾಡ್ಕೊಂಡಿದ್ದೆ. ಪಾಪುಗೊಂದು ಸ್ವಲ್ಪ ಮ್ಯಾಗಿ ತಿನ್ನಿಸ್ತಾ ಇದ್ದೆ, ನಾನು ಚಪಾತಿ ಮಾಡ್ಕೊಂಡಿದ್ದೆ. ಇದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆನ ರೆಡಿ ಮಾಡ್ಕೋಬೇಕು. ಸೊ ಇನ್ನು ಪಾಪು ಊಟ ಎಲ್ಲ ತಿಂತಾನೆ. ಇವಾಗ ನಾವೇನು ತಿಂತೀವಿ ಅದನ್ನೆಲ್ಲ ತಿಂತಾನೆ, ಆದ್ರೂ ಒಂದು ಟೈಮ್ಗೆ ಮ್ಯಾಗಿ ಮಾಡಿಕೊಡ್ತಾ ಇದ್ದೆ. ಸೊ ಅವನಿಗೂ ಒಂದೇ ಥರ ತಿಂದು ಬೇಜಾರಾಗುತ್ತೆ ಅಂತ. ಬೆಂಡೆಕಾಯಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಕಟ್ ಮಾಡ್ಕೊತೀನಿ, ಸ್ವಲ್ಪನ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರ ಸಣ್ಣದಾಗೆ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತೆ. ಕೆಲವರು ದಪ್ಪಗೆ ಉದ್ದಕ್ಕೆ ಕಟ್ ಮಾಡ್ಕೊತಾರೆ, ಆ ಥರ ಅವ್ರಿಗೆ ಇಷ್ಟ ಆಗುತ್ತೆ. ನಾನು ಈ ಥರ ಇದ್ದರೆ ತುಂಬಾ ಚೆನ್ನಾಗಿ. ಇನ್ನು ಮಕ್ಕಳೆಲ್ಲರೂ ಸ್ಕೂಲ್ಗೆ ಹೋಗಿದ್ರಲ್ವ, ಅದೇ ಟೈಮಲ್ಲಿ ಅವ್ರು ಬರೋದ್ರೊಳಗಡೆ ನಾನು ಅಡುಗೆ ರೆಡಿ ಮಾಡಿಕೊಂಡ್ರೆ ಸಂಜೆ ಓದ್ಕೊಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಮಧ್ಯಾಹ್ನನೇ ಅಡುಗೆ ಮಾಡ್ಕೊಂಡು ಇಟ್ಕೊತೀನಿ. ಇನ್ನು ನನಗೂ ಊಟ ಮಾಡೋಕ್ಕೂ ಸರಿ ಆಗುತ್ತಲ್ಲ. ಬೆಳಗ್ಗೆ ತಿಂಡಿ ಏನೂ ಇರಿಸ್ಕೊಳೋದಿಲ್ಲ ನಾನು, ಮಧ್ಯಾಹ್ನ ಬಿಸಿದು ಊಟ ಮಾಡಿ ಅಭ್ಯಾಸ ಆಗೈತೆ ಆವಾಗಾಗಿ. ಸೊ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಒಂದು ಪಾತ್ರೆಯಲ್ಲಿ ಈ ಥರ ಹುರ್ಕೋಬೇಕಾಗುತ್ತೆ. ನಾನು ಯಾವಾಗಲೂ ಇದೇ ಪಾತ್ರೆನೇ ಇಟ್ಕೊತೀನಿ. ಹೊಸದಿನ್ನೂ ಒಂದು ಪಾತ್ರೆ ಇದೆ, ಸೊ ಅದೆಲ್ಲ ಬೇಡ ಅಂತ ಹೇಳಿ ಇದನ್ನೇ ಒಂದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಏನಾದರೂ ಹುರ್ಕೋಬೇಕು ಅಂತಂದರೆ ಅದಕ್ಕೆ ಒಂದು ಸಪ್ರೇಟ್ ಪಾತ್ರೆ ಇಟ್ಟಿದ್ದೀನಿ. ಇದನ್ನೇ ನಾನು ಯೂಸ್ ಮಾಡ್ಕೊತಾ ಇರ್ತೀನಿ ಯಾವಾಗ್ಲೂ. ಇನ್ನು ಇದು ಚೆನ್ನಾಗಿ ಕಲರ್ ಬರೋವರೆಗೂ ನಾವು ಇದು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಇವಾಗ ಅದು ಅಂಟಿರುತ್ತಲ್ವ, ಅದು ಹೋಗಬೇಕು ಅಂದರೆ ಈ ಥರ ಚೆನ್ನಾಗಿ ಅದು ಹುರ್ಕೋಬೇಕಾಗುತ್ತೆ. ನಾನು ಅದೇ ಥರನ ಎಣ್ಣೆ ಏನು ಹಾಕಿಲ್ಲ, ಜಸ್ಟ್ ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಸಾಂಬಾರು. ಲೋಳಿ ಬರುತ್ತೆ ಅಂತಾರಲ್ವ, ಅದ್ಯಾವುದು ಬರಲ್ಲ. ಇದಕ್ಕೆ 1 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಇದು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಬನ್ನಿ ನೋಡೋಣ ಇವಾಗ ಯಾವ ಥರ ವೀಡಿಯೋ ಮಾಡ್ತೀನಿ ಅಂತ. ನೀವು
ಕೊನೆವರೆಗೂ ವಾಚ್ ಮಾಡಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಹಾಗೆ ಹೊಸ್ದಾಗಿ ಏನಾದರೂ ಒಂದು ಟಾಪಿಕ್ನ ನಿಮ್ಮ ಮುಂದೆ ಇಡಬೇಕು ಅಂದ್ಕೊತೀನಿ. ಏನಂತಂದರೆ ನಾನು ನೆಕ್ಸ್ಟ್ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಸೀರೆ ಬಿಸ್ನೆಸ್ಸು. ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಜಸ್ಟ್ ಐಡಿಯಾ ಬಂದಿತ್ತು ಹಾಗೆ ಹೇಳ್ತಾ ಇದ್ದೀನಿ. ಇವಾಗ ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ಸೀರೆ ಬಿಸ್ನೆಸ್ ಯಾವ ಥರ ನಡೀತೈತೆ ಅಂತ ಅದು ತುಂಬ ರಿಸ್ಕ್ ಆಗುತ್ತೆ ಅಂದ್ಕೊಂಡಿದ್ದೆ. ಅದಕ್ಕಾಗಿ ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ಥರ ವೀಡಿಯೋಗಳು ಹಾಕೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ನನಗೆ. 2-3 ಕೆಲಸ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡೋದು, ವಾಯ್ಸ್ ಓವರ್ ಮಾಡೋದು ಇದೇ ಟೈಮ್ ಹಿಡಿತೆ. ಮತ್ತು ಮಧ್ಯೆ ಪಾಪು ಇದ್ದಾನಲ್ವ, ಆ ಪಾಪನ ನೋಡ್ಕೊಳ್ಳೋದಕ್ಕೂ ನನಗೆ ಕಷ್ಟ ಆಗುತ್ತೆ. ಅದಕ್ಕಾಗಿ ಸೊ ಎಲ್ಲ ನೋಡ್ಕೊಂಡು ಒಂದು ಟೈಮಲ್ಲಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತೀನಿ ಇವಾಗ. ಸೊ ಏನು ಮಾಡೋಕ್ಕಾಗಲ್ಲ, ಮನೇಲಿ ಮಕ್ಕಳಿದ್ರೆ ದೊಡ್ಡವಾಗೋವರೆಗೂ ನಮಗೂ ಅದೇ ಕೆಲಸನೇ ಆಗಿರುತ್ತೆ. ಮತ್ತು ಇದೆಲ್ಲ ಕಟ್ ಮಾಡಿ ಇಟ್ಕೊಂಡು ನಾನು ಕಾಯಿನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದ್ರ ಜೊತೆಗೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಚೆನ್ನಾಗಿರುತ್ತೆ ಅಂತ. ಇನ್ನು ಮಿಕ್ಸಿ ಗ್ರೈಂಡಿಗೆ ಆಯಿತು. ಇವಾಗ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಇಟ್ಟಿದ್ದೀನಿ ಚಿಕ್ಕದೊಂದು. ಸೊ ಈ ಪಾತ್ರೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅದಕ್ಕೆ ಸಾಸಿವೆ ಕಾಳು, ಕರಿಬೇವಿನ ಸೊಪ್ಪು, ಹಾಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಕಟ್ ಮಾಡಿರೋಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಂಡು ನಂತರ ಇವಾಗ ಟೊಮೊಟೊನ ಸೇರಿಸ್ಕೊತೀನಿ. ಇದು ಟೊಮೊಟೊ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸಣ್ಣ ಉರಿನಲ್ಲೇ ಫ್ರೈ ಮಾಡಿಕೊಂಡು ನಂತರ ಇವಾಗ ಸೊ ನಾನು ಏನು ಹುರ್ಕೊಂಡು ಇಟ್ಕೊಂಡಿದ್ದೀನಲ್ವ ಅವನ್ನ ಇದ್ರೊಳಗಡೆ ಸೇರಿಸ್ಕೊತೀನಿ. ಬೆಂಡೆಕಾಯಿ ಸೊ ನೋಡಿ ಎಷ್ಟು ಚೆನ್ನಾಗಿ ಲೋಳಿ ಎಲ್ಲ ಹೋಗೋ ಥರ ನಾನು ಹುರ್ಕೊಂಡಿದ್ದೀನಿ. ನೀವು ಈ ಥರ ಮಾಡಿಕೊಂಡ್ರೆ ಲೋಳಿ ಬರೋದಿಲ್ಲ, ಅದರಲ್ಲಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ರೆಸಿಪಿ. ಇದಕ್ಕೆ 2-3 ಥರನ ಬೆಂಡೆಕಾಯಿ ಸಾಂಬಾರು ಮಾಡ್ತಾರೆ. ಒಂದು ಹಸಿರು ಮೆಣಸಿನ್ಕಾಯಿ ಹಚ್ಚಾಕಿ ಮಾಡ್ತಾರೆ, ಅದೇ ಎಣ್ಣೆನಲ್ಲೇ ಫ್ರೈ ಮಾಡ್ತಾರೆ. ಅದು ಚಪಾತಿಗೆ ಎಲ್ಲ ಚೆನ್ನಾಗಿರುತ್ತೆ. ನಾನು ಮಾಡ್ತಾಯಿರೋದು ಮುದ್ದೆಗೆ. ಇವಾಗ 1 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಮುದ್ದೆ ಮಾಡೋದ್ರಿಂದ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ, ಅದಕ್ಕಾಗಿ. ಸೊ ಹಾಗೆಯೇ 1 ಸ್ಪೂನು ಚಿಲ್ಲಿ ಪೌಡ್ರು, ಹಾಗೆ ಧನಿಯಾ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ. 3 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನು ಚಿಲ್ಲಿ ಪೌಡ್ರು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ರುಬ್ಬಿರೋ ಅಂತಹ ಕಾಯಿ ತುರಿನ ಇದ್ರೊಳಗಡೆ ಸೇರಿಸ್ಕೊತೀನಿ. ಸಾಂಬಾರು ಮಾತ್ರ ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ನಾನು ಇದೇ ಥರನೇ ಮಾಡೋದು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಸ್ವಲ್ಪ ನೀರು ಹಾಕ್ಕೊತೀನಿ. 2 ನಿಮಿಷ ಬಿಟ್ಟು ನಂತರ ಒಂದು ಅರ್ಧ ಚೆಂಬಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿದೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದ್ರೊಳಗಡೆ. ಇದು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಾಂಬಾರು ರೆಡಿಯಾಗುತ್ತೆ. ನೀವು ಕೂಡ ತಯಾರಿ ಮಾಡ್ಕೊಳ್ಳಿ ಈ ಥರನೇ, ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.